ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಮ್ಮದು ನಿನಗೆ ಇರಲಿ, ನಮ್ಮದು ನನಗೆ ಇರಲಿ ಅಂತ ಬಂದರು. ಹಂಗಾರ ಮಾಡಿ ಇವ್ರು ಭಾಳ ಶ್ರೀಮಂತರದಾರ, ಏನಾರ ಒಂದು ಮಾಡ್ಕೊಂಡು ಹೋಗಲೇಬೇಕು ಅಂತಂದಾಗ ಆಯ್ತು ರೀ ಸ್ವಾಮ್ಯಾರ ಅಜ್ಜಾರ ನೀಡ್ರಿ ಅದು ನೀಡಾಕಟ್ಟಿದ್ರು. ಇವರು ಸೊರಗಿದ್ರು 10 ವರ್ಷ, ಮೊದಲು ದಪ್ಪ ಇದ್ದರು. ಅವ್ರ ಮನೆಯವರು ಒಂದು ದೊಡ್ಡದು ಉಂಗುರ ಕೊಟ್ಟಿದ್ರು, ಒಂದು 5 ತೊಲೆ ಉಂಗುರ, ದೊಡ್ಡದು 5 ತೊಲೆ ಉಂಗುರ ಕೊಟ್ಟಿದ್ರು. ಈ ನೀಡ್ಬೇಕಾದ್ರೆ ಹಿಂಗೆ ಚಮಚೆ ಕೊಡ್ಬೇಕಲ್ರಿ, ಆ ಕೇಸರಿ ಬಾತ್ ಬೀಳೆಲ್ಲ ಕೊಡಿಬಿಟ್ರು, ಉಂಗುರನ ತಟ್ಟೆ ಬಿದ್ದೇ ಬಿಡ್ತೀರಿ. ಹಾಂ ಸಿಕ್ಕು ನೋಡ ಯಜಮಾನ, ಒಳ್ಳೆ ಸಸಿ ಐತಿ ಹೇಳ್ತಿ ಪಾರಾಗಿದೆ, ಈಗ ಸಿಕ್ಕು ನೋಡ ಅಂದು. ಸಿಕ್ಕನ ಅಂದ್ರೆ ಎಲ್ಲ ಉಂಗುರ ಇವ್ರು ಉಂಗುರ ತಕ್ಕೊಳಕ್ಕೆ ಹೋದ್ರು ತಕ್ಕೊಳಂಗಿಲ್ಲಪ್ಪ, ಎಡೆಯಾಗಿದ್ದೆಲ್ಲ ನಾವ ಹೊಡೆಯಾರ ಅಂತೇಳಿ ನಂಗೆ ಬಿಟ್ರು ಉಂಗುರ. ಇವ್ರಿಗೆ ಮತ್ತೆ ಚಿಂತೆ ಇತ್ತು, ಏನೋ ಒಂದು ಪಾರಾಗಿತ್ತು ಮತ್ತು ಉಂಗುರು ಸಿಕ್ಕಂಬಿಡ್ತಲ್ಲಪ್ಪ, ಏನು ಮಾಡಲಿ ಅಂತ ಚಿಂತೆ ಮಾಡ್ತೀವಿ. ಯಾಕ್ರಿ ಅಜ್ಜ? ಇಲ್ಲಮ್ಮ ಹಿಂಗಾಗ್ಬಿಡುತ್ತೆ. ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತೀವಿ, ಬರೀ ನಾನದೀನಲ್ಲ, ಎಲ್ಲ ಪರಿಹಾರ ಮಾಡೋಕೆ ಬಂದಿರೋದು ನಾನು. ಅಂದು ಅಂದ ಸುಮ್ಮನೆ ಅಂತಾರನು ಸೊಸೆ ಮುದ್ದು ಅಂತ ನನಗಂತಂದು. ಆಯ್ತು ಏನು ಮಾಡ್ತೇವ ಅಂದು, ಬಾ ಮಾಡ್ತೀನಿ ಅಂದು. ಬಂದು ಅವ್ರ ಮನೆಯಾಗ ಒಂದು ಇಷ್ಟುದ್ದ ಸೌಟ್ ಇತ್ತು ರೀ ಸಾರಕ್ಕೆ, ಇಷ್ಟುದ್ದ ಇತ್ತು ಅದು ಸೌಟ್, ದೊಡ್ಡ ಸೌಟ್ ರೀ ಅವಾಗ, ದೊಡ್ಡ ಬಂತೇನಲ್ಲ ಇಷ್ಟುದ್ದ ಸೌಟ್ ಇತ್ತು. ಹಂಗೆ ನೀಡ್ಕೊಂತ ಸಾರು ಹಾಕೋತ ಆ ತಟ್ಟೆ ಸೌಟ ಒಗೆದ್ಬಿಟ್ಲ ಅಯ್ಯಮ್ಮ. ಹಾಂ ಸೌಟ ಇಟ್ಲು. ಯಾಕವ ಅನ್ನ ನೀಡೋ ತಟ್ಟೆಯೊಳಗೆ ಇಂಥ ದೊಡ್ಡ ಸೌಟ್ ಇಟ್ರೆ ಹೆಂಗೆ ತಂಗಿ ಅಂದರು. ಅಯ್ಯ ಅದು ಹೆಂಗೆ ರೀ ಅಜ್ಜಾರ, ಅನ್ನ ನೀಡೋ ತಟ್ಟೆಯೊಳಗೆ ಏನೋ ಕೈ ಜಾರಿ ಉಂಗುರು ಬಿದ್ರ ಅದನ್ನು ನೀವು ನುಂಗಿ ಬಿಡೋದ? ಹಾಂ ತಟ್ಟೆ ಬಿದ್ದಿದ್ದೆಲ್ಲ ನಮ್ಗೆ ಸಮರ್ಪಣೆ ಶಿವಾರ್ಪಣೆ ಮುಸ್ತು ಅಂದ್ರಲ್ಲ, ಈಗ ಅದನ್ನು ಶಿವಾರ್ಪಣೆ ಮಾಡಿಕೊಡ್ರಿ ಮತ್ತ ಸೌಟ. ಅದು ಹೆಂಗಾಗತ್ತ ತಂಗಿ, ಅದು ಈಟುದ್ದ ಐತಿ, ನನ್ನ ಒಟ್ಟು ನೋಡಿದ್ರೆ ಈಟ್ ಐತಿ ಅಂದ. ಅದು ಹೆಂಗಾಗತ್ತೆ ರೀ ಅಜ್ಜಾರ, ನಾಳೆ ಮುಂಜಾನೆ ನಮ್ಮದು ಉಂಗುರು ಬರ್ತಲ್ಲ ತಂದು ಕೊಡ್ರಿ ಅಲ್ಲೇ ನುಂಗಿದ್ರು ಅಜ್ಜಾರ ಅವರು. ನಾ ಹಂಗೆ ಆಸೆ ಅನ್ನೋದಿತ್ತು ಅವಾಗ. ಅವರು ಗುರುಗಳು ಇಂಥ ಆಸೆಯನ್ನು ರಹಿತ ಗುರುಗಳು